ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಇವತ್ತು ನಾನೊಂದು ಮಶ್ರೂಮ್ ಪೆಪ್ಪರ್ ಮಸಾಲ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ನಾನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ. ಅದಕ್ಕಿನ್ನು ನಾನು ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಅದೇ ಥರ ಹಸಿಮೆಣಸನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ, ಅದನ್ನು ಸಹ ಹಾಕ್ತಾ ಇದ್ದೇನೆ. ಮತ್ತು ಟೊಮೆಟೊ ಹಾಕ್ತಾ ಇದ್ದೇನೆ. ಅದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮಶ್ರೂಮ್ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಸಹ ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹುಡಿ ಹಾಕ್ತಾ ಇದ್ದೇನೆ. ನಾನು ಎಲ್ಲದಕ್ಕೂ ಕಲ್ಲುಪ್ಪು ಹಾಕ್ತಾ ಇದ್ದೇನೆ, ಇದಕ್ಕೆ ನಾನು ಉಪ್ಪು ಹುಡಿ ಹಾಕ್ತಾ ಇದ್ದೇನೆ. ಇದು ಮಸಾಲೆ ಮಾಡೋದರಿಂದ ಹುಡಿ ಹಾಕ್ತಾ ಇದ್ದೇನೆ. ಅದೇ ಥರ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೇನೆ, ಮತ್ತು ಚಿಕನ್ ಮಸಾಲೆ ಸಹ ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ಅರಿಶಿನ ಹುಡಿ ಸ್ವಲ್ಪ ಹಾಕ್ತಾ ಇದ್ದೇನೆ, ಮತ್ತು ಪೆಪ್ಪರ್ ಹುಡಿ ಸಹ ಹಾಕ್ತಾ ಇದ್ದೇನೆ. ಇದು ಪೆಪ್ಪರ್ ಹುಡಿ ನಾನು ಮನೆಯಲ್ಲೇ ಮಾಡಿಟ್ಟದ್ದು. ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸ್ತಾ ಇದ್ದೇನೆ. 5 ನಿಮಿಷದಲ್ಲಿ ಮಶ್ರೂಮ್ ಬೆಂದು ಮಸಾಲೆ ಎಲ್ಲ ರೆಡಿ ಆಗ್ತದೆ. ಅದಾದಮೇಲೆ ಇದಕ್ಕೆ ಒಂದು ದೋಸೆ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಒಂದು ಕರಿಬೇವಿನ ಸೊಪ್ಪು ಅದನ್ನು ಸಹ ಹಾಕ್ತಾ ಇದ್ದೇನೆ. ಮಶ್ರೂಮ್ ಪೆಪ್ಪರ್ ಮಸಾಲ ರೆಡಿ ಆಯಿತು. ಇನ್ನು ಇದಕ್ಕೆ ಒಂದು ದೋಸೆ ಸಹ ಮಾಡ್ತಾ ಇದ್ದೇನೆ. ನೀವು ಸಹ ಮನೆಯಲ್ಲಿ ಇದೇ ಥರ ಮಶ್ರೂಮ್ ಮಸಾಲ ಮತ್ತು ದೋಸೆ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ತುಂಬಾ ಟೇಸ್ಟ್ ಆಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.